ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನೋಡಿರಿ, ಟೇಸ್ಟಿಯಾದಂತಹ ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈಸಿಯಾಗಿ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಟೇಸ್ಟಿಯಾಗಿ ಮಾಡ್ಕೋಬೋದು. ಮಕ್ಕಳು ಮನೇಲಿ ಇರ್ತಾರೆ, ಇವಾಗ ಏನಾದರೂ ತಿನ್ನಬೇಕು ಅಂತ ಕೇಳ್ತಾ ಇರ್ತಾರೆ ಸ್ನ್ಯಾಕ್ಸನ್ನು. ಆಗ ಕ್ವಿಕ್ಕಾಗಿ ಇದನ್ನು ಒಂದು 10-15 ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಬೋದು. ನೋಡಿರಿ, ಬೇಗನೆ ಆಗುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಇಲ್ಲಿ ನೋಡಿರಿ ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಸೂಪರ್ ಕ್ರಿಸ್ಪಿಯಾಗಿ ಬಂದಿದೆ, ಒಳಗಡೆಯಿಂದ ಸಾಫ್ಟ್ ಆಗಿರುತ್ತೆ. ಅಷ್ಟೇ ರುಚಿಯಾಗಿರುವಂತಹ ಸ್ನ್ಯಾಕ್ಸ್ ರೆಸಿಪಿನ ನೋಡ್ಕೊಳ್ರಿ ಹೇಗೆ ಮಾಡೋದು ಅಂತೇಳಿ. ಬೇಗ ನೀವು ಕೂಡ ಇದೇ ರೀತಿ ಮಾಡ್ಕೊತೀನಿ ನೋಡಿರಿ. ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಆವಾಗ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಹಾಕೋ ಡೈಲಿ ವಿಡಿಯೋಗಳನ್ನು ನೀವು ಈಸಿಯಾಗಿ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಅನಿಸಿದ್ರೆ ವಿಡಿಯೋಗೆ ಲೈಕ್ ಕೊಡಿ. ಲೈಕ್ ಕೊಟ್ಟು ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ರಿ. ಇಲ್ಲಿ ನೋಡಿರಿ, ನಾನು ಒಂದು ಹಸಿ ಆಲೂಗಡ್ಡೆನ ಬಳಸ್ಬಿಟ್ಟು ಇವತ್ತು ಈ ರೆಸಿಪಿನ ಮಾಡ್ತಾಯಿದ್ದೀನಿ. ಅಂದರೆ ಒಂದು ಹಸಿ ಆಲೂಗಡ್ಡೆನ, ಅಂದರೆ ಇದನ್ನು ಬಾಯ್ಲ್ ಮಾಡಿಲ್ಲ, ಹಸಿಯಾಗಿರುವಂತಹ ಆಲೂಗಡ್ಡೆನ ಬಳಸಿ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ನೀವು 2 ಆಲೂಗಡ್ಡೆನೂ ಮಾಡ್ಬೋದು. ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿಲಿ ಸ್ನ್ಯಾಕ್ಸ್ ಏನಾದರೂ ಬೇಕಾಗಿದ್ದರೆ ನೀವು ಜಾಸ್ತಿ ಆಲೂಗಡ್ಡೆನೂ ಬಳಸ್ಬೋದು. ಆದರೆ ನಾನಿವತ್ತು ಈ ಒಂದೇ ಆಲೂಗಡ್ಡೆನಲ್ಲಿ ಎಷ್ಟು ಸ್ನ್ಯಾಕ್ಸ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ರಿ. ಇದನ್ನು ವಾಶ್ ಮಾಡಿ ಮೇಲಿಂದೆಲ್ಲ ಸಿಪ್ಪೆನ ಈ ಥರ ಗ್ರೇಟ್ ಮಾಡಿ ತೊಗೊಂಬಿಡ್ರಿ. ಏಕೆಂದರೆ ಮೇಲೆ ಇರುವಂತಹ ಸಣ್ಣ ಪುಟ್ಟ ಧೂಳು ಏನಾದರೂ ಇದ್ದರೆ, ಮಣ್ಣೇನಾದರೂ ಇದ್ದರೆ ಹೊರಟೋಗ್ಬಿಡುತ್ತೆ. ಇದನ್ನು ಈಸಿಯಾಗಿ ಈ ಥರ ಪೀಲ್ ಮಾಡಿಕೊಂಡು ವಾಶ್ ಮಾಡಿ ಇದನ್ನು ಗ್ರೇಟ್ ಮಾಡ್ಕೊಳ್ರಿ. ನಾನಿಲ್ಲಿ ಚಿಕ್ಕದಾಗಿರುವಂತಹ ಲೇಯರ್ಸನ್ನು ಗ್ರೇಟ್ ಮಾಡ್ತಾಯಿದ್ದೀನಿ. ನೋಡಿರಿ, ಪೂರ್ತಿ ಚಿಕ್ಕದಾಗಿರುತ್ತಲ್ವ, ಆ ರೀತಿ ಇದನ್ನು ಅದರಲ್ಲಿ ಗ್ರೇಟ್ ಮಾಡ್ಕೊಳ್ರಿ. ಮಧ್ಯದಲ್ಲಿ ಮೀಡಿಯಮ್ ಆಗಿನೂ ಗ್ರೇಟ್ ಮಾಡ್ಬೋದು, ಬಟ್ ಚಿಕ್ಕದಾಗಿ ಮಾಡಿದ್ರೆ ಬೇಗ ಬೇಯುತ್ತೆ, ಫ್ರೈ ಆಗುತ್ತೆ ಅಂಥೇಳಿ ಇದನ್ನು ಚಿಕ್ಕದಾಗಿರುವಂಥ ಲೇಯರ್ಸನ್ನು ನಾನಿಲ್ಲಿ ಗ್ರೇಟ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಚೀಸ್ ಗ್ರೇಟರ್ ಇದ್ದರೆ ಅದರಲ್ಲೂ ಮಾಡ್ಬೋದು, ಬೇಗ ಕ್ವಿಕ್ಕಾಗಿ ಆಗುತ್ತೆ, ಆಮೇಲೆ ಟೇಸ್ಟಿಯಾಗಿ ಬರುತ್ತೆ. ಇದು ನೋಡಿರಿ, ಇದು ಕುದಿಸಿದಂಥ ಆಲೂಗಡ್ಡೆ ಅಲ್ಲ, ಹಸಿಯಾದಂಥ ಆಲೂಗಡ್ಡೆನ ಬಳಸಿ ಇವತ್ತು ಮಾಡ್ತಾಯಿದ್ದೀನಿ. ಈ ರೀತಿ ಇದನ್ನು ಗ್ರೇಟ್ ಮಾಡಿ ತೊಗೊಳ್ರಿ. ಇದನ್ನು ನೋಡಿರಿ, ಗ್ರೇಟ್ ಮಾಡಿಂದ ನಾವು 2-3 ಸರಿ ನೀರಿನಲ್ಲಿ ವಾಶ್ ಮಾಡೋದಿರುತ್ತೆ. ಏಕೆಂದರೆ ಇದರಲ್ಲಿರುವಂಥ ಎಲ್ಲ ಸ್ಟಾರ್ಚು ಹೋಗಬೇಕು. ಸ್ಟಾರ್ಚ್ ಇದ್ದರೆ ನೋಡಿರಿ ಸ್ನ್ಯಾಕ್ಸ್ ಚೆನ್ನಾಗಿ ಬರೋದಿಲ್ಲ. ಅಂದರೆ ಅದಿದ್ದರೆ ಸ್ವಲ್ಪ ಅಂಟಂಟು ಇರುತ್ತೆ. ನೋಡಿರಿ, ಈ ಥರ ಇಷ್ಟು ಚಿಕ್ಕದಾಗಿರೋಂಥ ಲೇಯರ್ಸನ್ನು ನಾನಲ್ಲಿ ಗ್ರೇಟ್ ಮಾಡಿ ತೊಗೊಂಡಿದ್ದೀನಿ. ನೋಡಿರಿ, ಒಂದು ಆಲೂಗಡ್ಡೆಯಲ್ಲಿ ಇಷ್ಟು ಲೇಯರ್ಸ್ ಬಂದಿದೆ. ನಾನು ಹೇಳ್ದಂಗೆ ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಸ್ನ್ಯಾಕ್ಸ್ ಅಂದರೆ ನೀವು ಇನ್ನೂ ಜಾಸ್ತಿ ಆಲೂಗಡ್ಡೆನೂ ಬಳಸ್ಬೋದು. ಇದನ್ನು ನೋಡಿರಿ, ಈ ಥರ ನೀರಲ್ಲಿ ಹಾಕಿ ಚೆನ್ನಾಗಿ ಇದನ್ನು ತೊಳ್ಕೊಂಬಿಡ್ರಿ. 1-2 ಸರಿ ನೀರಲ್ಲಿ ಹಾಕಿ ಇದನ್ನು ವಾಶ್ ಮಾಡ್ಕೊಳ್ರಿ. ಅವಾಗ ಏನಾಗುತ್ತೆ ನೋಡಿರಿ, ಇದರಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಎಷ್ಟೊಂದು ಸ್ಟಾರ್ಚ್ ಇದೆ ಅಂಥೇಳಿ. ಈ ಸ್ಟಾರ್ಚ್ ಏನಾದರೂ ಇದ್ದರೆ ನೋಡಿರಿ ಚೆನ್ನಾಗಿರಲ್ಲ, ಟೇಸ್ಟು ಚೆನ್ನಾಗಿರಲ್ಲ, ಆಮೇಲೆ ಸ್ನ್ಯಾಕ್ಸ್ ಗರಿಗರಿಯಾಗಿ ಬರಲ್ಲ. ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಇದನ್ನು ನೀಟಾಗಿ 2-3 ಸರಿ ವಾಶ್ ಮಾಡಬೇಕು. ಆಮೇಲೆ ಕೆಂಪಗಾಗೋದಿಲ್ಲ ಆಲೂಗಡ್ಡೆ. ನೋಡಿರಿ, ನಾವು ಗ್ರೇಟ್ ಮಾಡಿದ ತಕ್ಷಣ ಅಥವಾ ಹೆಚ್ಚಿದ ತಕ್ಷಣ ಏನಾಗುತ್ತೆ, ಕೆಂಪಗಾಗುತ್ತೆ. ಆ ರೀತಿ ಆಗಬಾರ್ದು ಅಂದರೆ ಇದನ್ನು 2-3 ಸರಿ ಈ ರೀತಿ ವಾಶ್ ಮಾಡ್ಕೊಳ್ರಿ. ನೋಡಿರಿ, ಈಗ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಬಂದಿದೆ ಅಂಥೇಳಿ. ಈಗ ಇದನ್ನು ಇನ್ನೂ 2 ಸರಿ ನೀರಲ್ಲಿ ಹಾಕಿ ನಾನು ವಾಶ್ ಮಾಡಿ ತೊಗೊತೀನಿ. ಈಗ ನೋಡಿರಿ, ನಾನಿಲ್ಲಿ ಒಂದು 4-5 ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡಿದ್ದೀನಿ. ಮೇಲಿನ ಸಿಪ್ಪೆ ಎಲ್ಲ ತೆಗೆದು ತೊಗೊಳ್ರಿ. ಇದನ್ನೀಗ ಒಂದು ಸಣ್ಣ ಕುಟಾಣಿಯಲ್ಲಿ ಹಾಕಿ ಚೆನ್ನಾಗಿ ಇದನ್ನು ಜಜ್ಕೊಳ್ರಿ. ಈ ಥರ ಜಜ್ಜಿ ಹಾಕೋದ್ರಿಂದ ಇದರ ಅರೋಮಾ ಮತ್ತು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಫ್ಲೇವರ್ ಮಾತ್ರ ಸೂಪರಾಗಿರುತ್ತೆ. ನೀವು ಬೇಕಾದರೆ ಜಾಸ್ತಿನೂ ಬೆಳ್ಳುಳ್ಳಿ ಬಳಸ್ಬೋದು. ನಾನು 4-5 ಹೆಸಳು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಈ ಥರ ನೀಟಾಗಿ ಸ್ವಲ್ಪ ರಫ್ ಆಗಿ ಇದನ್ನು ಜಜ್ಕೊಳ್ರಿ. ಈಗ ಒಂದು ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನಾನು ಆಲ್ರೆಡಿ. ಕಡಾಯಿ ಚೆನ್ನಾಗಿ ಬಿಸಿ ಆದಮೇಲೆ 1 ಸ್ಪೂನಷ್ಟು ಎಣ್ಣೆನ ಹಾಕಿರಿ. ಜಾಸ್ತಿ ಎಣ್ಣೆ ಏನು ಬೇಕಾಗೋದಿಲ್ಲ, ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ರೂ ನಡೆಯುತ್ತೆ. ನೋಡಿರಿ, ಒಗ್ಗರಣೆಗೆ ಸಿಂಪಲ್ ಆದಂತಹ ಒಂದು ಒಗ್ಗರಣೆ ಮಾಡೋದ್ರಿಂದ ಸ್ವಲ್ಪ ಎಣ್ಣೆನ ಕಡಿಮೆ ಇದ್ರೂ ನಡೆಯುತ್ತೆ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಚೆನ್ನಾಗಿ ಫ್ರೈ ಆಗಲಿ, ಸ್ವಲ್ಪ ಫ್ರೈ ಆದರೆ ಸಾಕು. ನೋಡಿ, ಜೀರಿಗೆ ಫ್ರೈ ಆದಮೇಲೆ ಕಟ್ ಮಾಡಿದಂತಹ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ರಿ. ಆವಾಗ ಮಕ್ಕಳಿಗೆ ತಿನ್ನಬೇಕಾದ್ರೆ ಮಧ್ಯದಲ್ಲಿ ಇದಾಗೋದಿಲ್ಲ, ಈಸಿಯಾಗಿ ತಿಂದುಬಿಡ್ತಾರೆ. ಜಜ್ಜಿದಂತಹ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಇದ್ರ ಫ್ಲೇವರ್ ಮಾತ್ರ ಸೂಪರಾಗಿರುತ್ತೆ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಬೆಳ್ಳುಳ್ಳಿನ ಈ ಥರ ಸಣ್ಣಗೆ ಜಜ್ಜಿಬಿಟ್ಟು ಹಾಕ್ರಿ, ಚೆನ್ನಾಗಿರುತ್ತೆ. ಇಲ್ಲಿ ನೋಡಿರಿ, ಒಗ್ಗರಣೆ ಒಂದು 2 ನಿಮಿಷ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿದ ಮೇಲೆ ಇದಕ್ಕೆ 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಅಚ್ಕಾರದ ಪುಡಿನ ಹಾಕ್ಬೋದು. ಚಿಲ್ಲಿ ಫ್ಲೇಕ್ಸ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನೋಡಿರಿ, ಕಲರು ಸೂಪರಾಗಿ ಬರುತ್ತೆ ಅಂಥೇಳಿ. ನೋಡಿರಿ, ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ನೀಟಾಗಿ ಸ್ವಲ್ಪ ಫ್ರೈ ಮಾಡಿಕೊಡ್ರಿ.
ಚೆನ್ನಾಗಿ ಫ್ರೈ ಮಾಡಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ಈಗ ನೋಡಿರಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಗ್ರೇಟ್ ಮಾಡಿದಂಥ ಆಲೂಗಡ್ಡೆ ಹೆಸಳನ್ನು ಹಾಕ್ತಾಯಿದ್ದೀನಿ. ಎಲ್ಲ ಲೇಯರ್ಸನ್ನು ಚೆನ್ನಾಗಿ 1-2 ನಿಮಿಷ ಇದನ್ನು ಫ್ರೈ ಮಾಡಿಕೊಡ್ರಿ. ಇದ್ರದ್ದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೊರಟೋಗ್ಲಿ. ಆಲೂಗಡ್ಡೆದೆಲ್ಲ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೊರಟೋದ್ರೆ ಚೆನ್ನಾಗಿ ಫ್ರೈ ಆದರೆ ಒಳ್ಳೆ ರುಚಿ ಬರುತ್ತೆ. ಈಗ 1-2 ನಿಮಿಷ ಇದನ್ನು ಸಹಿತ ಫ್ರೈ ಮಾಡಿಕೊಡ್ರಿ. ನೋಡಿರಿ ಇದನ್ನು ಸ್ವಲ್ಪ ಸರಿಯಾಗಿ ಫ್ರೈ ಮಾಡ್ಕೊರಿ. ಈಗಲೇ ಏನು ನೀರು ಹಾಕಕ್ಕೆ ಹೋಗ್ಬಿಡ್ರಿ. ಸ್ವಲ್ಪ ಇದು ಎಣ್ಣೆ ಅಂಶ ಇರುತ್ತಲ್ವ, ಇದರಲ್ಲಿ ಒಗ್ಗರಣೆಯಲ್ಲಿ 1-2 ನಿಮಿಷ ಇದನ್ನು ಫ್ರೈ ಮಾಡಿಕೊಡ್ರಿ. ಆವಾಗಲೇ ಒಳ್ಳೆ ರುಚಿ ಕೊಡುತ್ತೆ. ನೋಡ್ರಿ ಈಗ ಸರಿಯಾಗಿ ಬೆಂದಿದೆ. ಸ್ವಲ್ಪ ಸ್ಮೆಲ್ಗೆ ಅದರ ಹಸಿ ವಾಸನೆ ಎಲ್ಲ ಹೋಗಿದೆ ನೋಡಿರಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಆಮೇಲೆ ಈಗ ನೋಡಿರಿ 1 ಕಪ್ಪಷ್ಟು ನಾನಿಲ್ಲಿ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀರು ಹಾಕಿ ಬೇಯಿಸೋದಿರುತ್ತೆ, ಆದರೆ ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ 1-2 ನಿಮಿಷ ಇದನ್ನು ಒಗ್ಗರಣೆಯಲ್ಲಿ ಆಲೂಗಡ್ಡೆ ಲೇಯರ್ಸು ಫ್ರೈ ಮಾಡಿಕೊಂಡು ಇದಕ್ಕೆ ನೋಡಿರಿ 1 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನಾನು. ಈ ನೀರಿನಲ್ಲೇ ಒಂದು ಸ್ವಲ್ಪ ಹೊತ್ತು ಬೇಯಲಿ. ಇದು ಸಾಫ್ಟಾಗಿ ಬೇಗ ಬೇಯುತ್ತೆ, ಯಾಕಂದರೆ ಲೇಯರ್ಸ್ ಎಲ್ಲ ಚಿಕ್ಕದಾಗಿ ನಾವು ಗ್ರೇಟ್ ಮಾಡ್ಕೊಂಡಿರೋದ್ರಿಂದ ಬೇಗ ಬೇಯುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ನೋಡಿ ಹಾಕ್ಕೊಳ್ರಿ. ಈಗ ನೋಡಿ ಉಪ್ಪು ಸೇರಿಸಿದ ಮೇಲೆ ಇದನ್ನು ಸರಿಯಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಫ್ಟಾಗಿ ಬೇಯುತ್ತೆ. ಆಮೇಲೆ ಲೇಯರ್ಸ್ ಜಾಸ್ತಿ ಕಾಣೋದಿಲ್ಲ. ಆಮೇಲೆ ನೋಡಿ 1-2 ನಿಮಿಷ ಇದನ್ನು ಬೇಯಕ್ಕೆ ಬಿಟ್ಬಿಡಿ. ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಡ್ರಿ. ಉಪ್ಪು ಒಂದೇ ಹತ್ರ ಕೂಡೋದಿಲ್ಲ. ಈಗ ಇದಕ್ಕೆ ನೋಡಿರಿ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲನ ಹಾಕ್ತಾಯಿದ್ದೀನಿ. ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು ಗರಂ ಮಸಾಲೆ. ನಿಮ್ಮ ಹತ್ರ ಗರಂ ಮಸಾಲೆ ಇಲ್ಲಾಂದರೆ ಯಾವುದಾದ್ರೂ ಚಿಕನ್ ಮಸಾಲ ಆಗಿರ್ಬೋದು ಅಥವಾ ಯಾವ ಮಸಾಲ ನಿಮ್ಮ ಹತ್ರ ಇದೆಯೋ ಅದನ್ನೇ ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಜಾಸ್ತಿ ಮಸಾಲ ಹಾಕ್ತಾಯಿಲ್ಲ, ಇದೊಂದೇ ಗರಂ ಮಸಾಲ ಒಂದೇ ಬಳಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಜೀರಿಗೆ ಪುಡಿ ಆಗಿರ್ಬೋದು ಅಥವಾ ಚಿಕನ್ ಮಸಾಲ ಯಾವುದಾದ್ರೂ ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಒಂದೇ ಮಸಾಲಾನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ನೋಡಿರಿ ಚೆನ್ನಾಗಿ ಸ್ವಲ್ಪ 1-2 ನಿಮಿಷ ಇದು ಮಸಾಲ ಜೊತೆ ಬೆಂದಿದೆ. ನೋಡ್ತಾ ಇರ್ಬೋದು ಆಲೂಗಡ್ಡೆ ಲೇಯರ್ಸ್ ಜಾಸ್ತಿ ಕಾಣಿಸ್ತಾ ಇಲ್ಲ, ಸಾಫ್ಟಾಗಿ ಬೆಂದಿದೆ. ಈ ಇದಕ್ಕೆ 1 ಕಪ್ಪಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿರಿ ಗೋಧಿ ಹಿಟ್ಟು ಹಾಕಿದ ಮೇಲೆ ಫ್ಲೇಮನ್ನು ಆಫ್ ಮಾಡಿಬಿಡಿ. ಯಾಕಂದರೆ ಜಾಸ್ತಿ ಹೈ ಫ್ಲೇಮ್ ಇಟ್ಟು ಬೇಯಿಸಿದ್ರೆ ನೋಡಿರಿ ಇದು ಚೆನ್ನಾಗಿ ಇದಾಗೋದಿಲ್ಲ. ಸ್ವಲ್ಪ ನೋಡಿರಿ ಫ್ಲೇಮನ್ನು ಆಫ್ ಮಾಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ಯಾಕಂದರೆ ತವಾ ಬಿಸಿಯಾಗಿರುತ್ತೆ, ಆಮೇಲೆ ಆಲೂಗಡ್ಡೆ ಲೇಯರ್ಸ್ ಕೂಡ ಬಿಸಿಯಾಗಿರುತ್ತೆ. ಅಷ್ಟರಲ್ಲೇ ಇದೇನಾಗುತ್ತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿರಿ ಜಾಸ್ತಿ ಏನು ಉರಿ ಬೇಕಾಗೋದಿಲ್ಲ ಇದಕ್ಕೆ ಫ್ಲೇಮು. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಡ್ರಿ. ಜಸ್ಟ್ ಮಿಕ್ಸ್ ಮಾಡಿದರೆ ಸಾಕು, ಚಪಾತಿ ಹಿಟ್ಟಿನ ಥರ ಇದು ಮಿಕ್ಸ್ ಆಗುತ್ತೆ. ಈಗ ನೋಡೋಕ್ಕೆ ಡ್ರೈ ಥರ ಕಾಣಿಸ್ಬೋದು ನಿಮಗೆ, ಬಟ್ ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಇದು. ಮತ್ತು ಡ್ರೈ ಆಗಿದೆ ಅಂಥೇಳಿ ನೀರೆಲ್ಲ ಹಾಕಕ್ಕೆ ಹೋಗಬೇಡ್ರಿ. ನಾವೇನು 1 ಕಪ್ಪಷ್ಟು ನೀರು ಹಾಕಿರ್ತೀವಲ್ವ ಅದೇ ಸಾಕಾಗುತ್ತೆ ನೋಡಿರಿ. ಅಷ್ಟರಲ್ಲೇ ಇದನ್ನು ಮಿಕ್ಸ್ ಮಾಡಿಕೊಡ್ರಿ. ಅಷ್ಟಕ್ಕೂ ಪೂರ್ತಿ ದಪ್ಪ ಗಟ್ಟಿ ಆಯಿತು ಅಂದರೆ ಒಂದು ಅರ್ಧ ಕಪ್ಪಷ್ಟು ನೀವು ನೀರನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೋಬೋದು. ನೋಡಿರಿ ಈ ರೀತಿ ಆಗುತ್ತೆ. ಮಿಕ್ಸ್ ಮಾಡ್ತಾ ಮಾಡ್ತಾ ಈ ಥರ ಗಟ್ಟಿಯಾಗಿ ಬರುತ್ತೆ ನೋಡಿರಿ. ಹೀಗೆ ಗಟ್ಟಿಯಾಗಿಯೇ ಬರಬೇಕು, ಆದರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ನಿಮಗೆ ಯಾವ ಶೇಪಲ್ಲಾದರೂ ನೀವು ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ನೋಡಿರಿ 1-2 ನಿಮಿಷ ಈ ಥರ ನೀವು ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ಹದವಾಗಿ ಬರುತ್ತೆ. ಈಗ ನೋಡಿರಿ ಇದನ್ನು ಪಾತ್ರೆಯಿಂದ ನಾನಿಲ್ಲಿ ಒಂದು ಪ್ಲೇಟಿಗೆ ಹಾಕಿ ತೆಗಿತಾ ಇದ್ದೀನಿ. ಯಾಕಂದರೆ ತಣ್ಣಗಾಗಬೇಕು. ಪೂರ್ತಿ ತಣ್ಣಗಾಗೋವರೆಗೂ ಇದನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಬಿಟ್ಬಿಡ್ರಿ. ಈಗ ನೋಡಿರಿ ಒಂದು 10 ನಿಮಿಷ ಆದಮೇಲೆ ಪೂರ್ತಿ ತಣ್ಣಗಾಗಿದೆ. ನೀವು ಇದನ್ನು ಕೈಯಿಂದ ಮುಟ್ಟಿ ಹೇಗಾದರೂ ನಾದ್ಕೋಬೋದು. ಸ್ವಲ್ಪ ಇದನ್ನು ಎಣ್ಣೆ ಹಚ್ಚಿಬಿಟ್ಟು ನಾದ್ಕೊಳ್ರಿ ಹಿಟ್ಟನ್ನು. ಯಾಕಂದರೆ ಗಟ್ಟಿಯಾಗಿ ನಾದಿರೋದ್ರಿಂದ ಏನಾಗುತ್ತೆ ಸ್ವಲ್ಪ ಗಂಟುಗಳಿರೋ ಚಾನ್ಸಸ್ ಇರುತ್ತೆ. ಈ ರೀತಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿ ನೀವು ನಾದೋದ್ರಿಂದ ಹಿಟ್ಟು ಸಾಫ್ಟಾಗಿ ಬರುತ್ತೆ. ನೋಡ್ತಿರ್ಬೋದು ನೀವು ಹೇಗೆ ನಾದ್ತೀರೋ ಅದ್ರ ಮೇಲೆ ಹಿಟ್ಟು ಚೆನ್ನಾಗಿ ಬ್ಯಾಟರ್ ರೆಡಿ ಆಗುತ್ತೆ ನೋಡಿರಿ. ಈ ರೀತಿ 1-2 ನಿಮಿಷ ಇದನ್ನು ನಾದ್ಕೊಂಡು ರೆಡಿ ಮಾಡ್ಕೊಳ್ರಿ. ಆಮೇಲೆ ನೋಡಿರಿ ಸ್ವಲ್ಪ ಫ್ಲೋರಿಗೆಲ್ಲ ಎಣ್ಣೆ ಹಚ್ಚಿರಿ. ಇಲ್ಲಾಂದರೆ ನೀವು ಚಪಾತಿ ಮನೆ ಇದ್ದರೆ ಅದ್ರ ಮೇಲೇ ಇದನ್ನು ನೀವು ರೆಡಿ ಮಾಡ್ಕೋಬೋದು. ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಸವರಿ ಇದನ್ನು ಹಿಟ್ಟನ್ನು ಇನ್ನೂ ಸ್ವಲ್ಪ ರೋಲ್ ಥರ ಮಾಡ್ಕೊಳ್ರಿ. ನಾವು ಹಪ್ಪಳ ಹಿಟ್ಟಿಗೆಲ್ಲ ರೋಲ್ ಮಾಡ್ತೀವಲ್ವ ಅದೇ ರೀತಿ ರೋಲ್ ಮಾಡ್ಕೊಳ್ರಿ ಇದನ್ನು. ನೋಡಿರಿ ಇದನ್ನು 2 ಪಾರ್ಟಾಗಿ ನಾನಿಲ್ಲಿ ಮಾಡಿ ರೋಲ್ ಮಾಡ್ತಾಯಿದ್ದೀನಿ. ಅಂದರೆ ಈಸಿ ಆಗುತ್ತೆ ಅಂಥೇಳಿ. ತುಂಬ ದೊಡ್ಡದಾದರೆ ನಮಗೆ ಈ ಥರ ರೋಲ್ ಮಾಡೋಕ್ಕೆ ಸರಿ ಆಗೋದಿಲ್ಲ. 2 ಕೈಯಿಂದ ಈ ಥರ ನೋಡಿರಿ ಈಸಿಯಾಗಿ ಮಾಡ್ಕೊಳ್ರಿ. ಅಂದರೆ ಯಾವುದೇ ಕ್ರ್ಯಾಕ್ಸ್ ಇದ್ರೂ ಸಹಿತ ಈಸಿಯಾಗಿ ಬರುತ್ತೆ ನೋಡಿರಿ, ಸಾಫ್ಟಾಗಿ ಬರುತ್ತೆ ಹಿಟ್ಟು. ಈ ರೀತಿ ನೋಡ್ಕೊಳ್ರಿ. ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ನೋಡಿಕೊಂಡು ಇದನ್ನು ಯಾವುದೇ ಗಂಟುಗಳಿಲ್ಲಾರ್ದಂಗೆ ಕ್ರ್ಯಾಕ್ಸ್ ಇಲ್ಲಾರ್ದಂಗೆ ಸಾಫ್ಟಾಗಿ ಈ ಥರ ರೋಲ್ ಮಾಡ್ಕೊಳ್ರಿ. ನೋಡಿರಿ ಪೂರ್ತಿ ಈ ರೀತಿ ನಾನು ಪ್ರಿಪೇರ್ ಮಾಡಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಈಗ ಇದನ್ನು ಒಂದು ಚಾಕು ತೊಗೊಂಡು ಕಟ್ ಮಾಡಿಕೊಡ್ರಿ. ನಿಮಗೆ
ಯಾವ ಸೈಜಲ್ಲಿ ಬೇಕೋ ಆ ಸೈಜ್ ನೋಡಿಕೊಂಡು ಮಾಡಿಕೊಡ್ರಿ. ಸ್ವಲ್ಪ ದೊಡ್ಡದಾಗಿನೂ ಮಾಡ್ಬೋದು ಅಥವಾ ಚಿಕ್ಕದಾಗಿನೂ ಮಾಡ್ಬೋದು. ನಿಮಗೆ ಮಕ್ಕಳು ಹೇಗೆ ಇಷ್ಟಪಡ್ತಾರೋ ಆ ರೀತಿ ನೀವು ಪ್ರಿಪೇರ್ ಮಾಡಿಕೊಡ್ರಿ. ನೋಡಿ, ನಾನು ಇದನ್ನು ಈ ರೀತಿ ಶೇಪಲ್ಲಿ ಮಾಡ್ತಾಯಿದ್ದೀನಿ. ಮೇಲಿಂದ ಸ್ವಲ್ಪ ತಿಕ್ಕಿ ಬಿಡ್ರಿ, ಚೆನ್ನಾಗಿ ಕ್ರ್ಯಾಕ್ಸ್ ಏನಾದರೂ ಇದ್ದರೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನೋಡಿರಿ, ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ, ಒಂಥರ ಇಂಟ್ರೆಸ್ಟ್ ಇರುತ್ತೆ ಮಕ್ಕಳಿಗೆ. ನೋಡಿರಿ, ಇದೇ ರೀತಿ ಎಲ್ಲದನ್ನು ಪ್ರಿಪೇರ್ ಮಾಡಿಕೊಡ್ರಿ. ಈಗ ಇಲ್ಲಿ ಒಂದು ತವಾನ ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಆಲ್ರೆಡಿ. ಇದಕ್ಕೆ ಫ್ರೈ ಮಾಡೋಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಇವತ್ತು ಡೀಪ್ ಫ್ರೈ ಮಾಡ್ತಾಯಿಲ್ಲ, ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ಎಣ್ಣೆ ಇಲ್ಲಿ ಬಿಸಿ ಆಗಲಿ ಅಷ್ಟರಲ್ಲಿ ನೋಡಿರಿ, ಇದೆಲ್ಲದನ್ನು ನಾನು ಸ್ನ್ಯಾಕ್ಸನ್ನು ಈ ರೀತಿ ಪ್ರಿಪೇರ್ ಮಾಡಿ ತೊಗೊಂಡು ಬಂದಿದ್ದೀನಿ. ಇದಕ್ಕೆ ಎಳ್ಳನ್ನು ತೊಗೊಂಡಿದ್ದೀನಿ ನೋಡಿರಿ, ಸ್ವಲ್ಪ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಳ್ಳನ್ನು ತೊಗೊಂಡು ಮೇಲೆಯಿಂದ ಈ ಥರ ಹಚ್ಚಿ ಸ್ವಲ್ಪ ಮತ್ತೆ ರೋಲ್ ಮಾಡಿರಿ. ಇಲ್ಲಾಂದರೆ ನೀವೇನು ಮಾಡಬೇಕು, ಹಿಟ್ಟು ನಾವೇನು ಕಲಿಸ್ತಿರ್ತೀವಲ್ವ ಆವಾಗಲೇ ನೀವು ಅದರೊಳಗೇ ಮಿಕ್ಸ್ ಮಾಡಿ ನಾದ್ಬೋದು. ಇಲ್ಲಾಂದರೆ ಮೇಲ್ಗಡೆಯಿಂದ ಈ ಥರ ಹಚ್ಬೋದು. ಮೇಲ್ಗಡೆ ಹಚ್ಚೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ನೋಡಿರಿ, ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಮೇಲೆ ಎಲ್ಲ ಕೋಟ್ ಮಾಡಿ ಎಳ್ಳನ್ನು ಸ್ವಲ್ಪ ನಿಧಾನಕ್ಕೆ ಪ್ರೆಸ್ ಮಾಡಿರಿ. ಆವಾಗ ಏನಾಗುತ್ತೆ, ಹೊರಗಡೆ ಬರೋದಿಲ್ಲ, ನೀಟಾಗಿ ಕುತ್ಕೊಳ್ಳುತ್ತೆ, ಅಂಟ್ಕೊಳ್ಳುತ್ತೆ. ನೋಡಿರಿ, ಈಗ ನೋಡಿರಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಪೂರ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋಕ್ಕೆ ಹೋಗ್ಬಿಡ್ರಿ, ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿರಿ. ಆಮೇಲೆ ಫಸ್ಟಿಗೆ ಇದನ್ನು ಎಣ್ಣೆನ ಜಾಸ್ತಿ ಬಿಸಿ ಮಾಡೋಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಮೀಡಿಯಮ್ ಹೀಟಾಗಿ ಬಿಸಿ ಮಾಡ್ಕೊಳ್ರಿ. ಜಾಸ್ತಿ ಹೀಟ್ ಆದರೆ ಏನಾಗುತ್ತೆ, ಒಳಗಡೆ ಬೇಯೋದಿಲ್ಲ, ಮೇಲ್ಗಡೆ ಕಪ್ಪಾಗಿರುತ್ತೆ, ಒಳಗಡೆ ಹಾಗೆ ಇರುತ್ತೆ ಹಿಟ್ಟು. ಆದರೂ ಕೂಡ ನಾವು ಇದನ್ನು ಹಿಟ್ಟನ್ನು ಬೇಯಿಸಿರೋದ್ರಿಂದ ಹಸಿಯಾಗೇನು ಇರೋದಿಲ್ಲ. ಬಟ್ ಪೂರ್ತಿ ಸ್ನ್ಯಾಕ್ಸ್ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ನೀವು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಆವಾಗಲೇ ನೀಟಾಗಿ ಬೆಂದಿರುತ್ತೆ, ಒಳಗಡೆನೂ ಬೆಂದಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿರಿ, ಮೇಲಿಂದನೂ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ನೋಡಿರಿ, ನಾವು ಎಷ್ಟು ಸಾಫ್ಟಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ವಲ್ಲ, ಫ್ರೈ ಆದಮೇಲೆ ನಿಮಗೆ ಪೂರ್ತಿಯಾಗಿ ಸ್ನ್ಯಾಕ್ಸ್ ಗರಿಯಾಗಿ ಬರುತ್ತೆ. ಈಗ ಇದನ್ನು ಸಡನ್ನಾಗಿ ತಿರುಗಿಸೋಕೆ ಹೋಗಬೇಡ್ರಿ. ಒಂದು ಕಡೆ ಫ್ರೈ ಆದಮೇಲೆ ನೋಡಿರಿ, ಈ ರೀತಿ ಎರಡೂ ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಡ್ರಿ. ಆವಾಗ ಸೂಪರಾಗಿ ಬರುತ್ತೆ. ನೋಡ್ತಿರ್ಬೋದು ನಾ ಇಲ್ಲಿ ಯಾವ ರೀತಿ ಕಲರ್ ಬಂದಿದೆ ಅಂಥೇಳಿ. ನಾವು ಇದನ್ನು ಗೋಧಿ ಹಿಟ್ಟಿಂದ ಮಾಡಿದ್ದೀವಿ, ಆಲೂಗಡ್ಡೆಯಿಂದ ಮಾಡಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ರೀತಿ ನೀವು ಸ್ನ್ಯಾಕ್ಸ್ ಮಕ್ಕಳಿಗೆ ಮಾಡಿಕೊಡ್ತಾ ಇದ್ದರೆ ಬೇಕ್ರಿಯಿಂದ ತರೋದನ್ನೇ ಬಿಡ್ತೀರಾ. ನೋಡ್ರಿ, ಸ್ನ್ಯಾಕ್ಸ್ ಹೊರಗಡೆ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ನೋಡಿ ಮಕ್ಕಳ ಆರೋಗ್ಯಕ್ಕೂ ಒಳ್ಳೆಯದು, ಆಮೇಲೆ ನಮಗೂ ಕೂಡ ಒಳ್ಳೇದು. ನೋಡಿರಿ, ತುಂಬ ಒಂದು ಹೊಸ ರುಚಿ ತಿಂದಂಗೆ ಆಗುತ್ತೆ. ಈಗ ನೋಡಿರಿ, ಎರಡು ಕಡೆಯಿಂದ ಲೋ ಫ್ಲೇಮ್ ಇಟ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ಎಣ್ಣೆ ಬಸ್ತು ತೆಗಿಯೋಣ. ಚೆನ್ನಾಗಿ ಫ್ರೈ ಆಗಿದೆ ಆಲ್ರೆಡಿ. ನೋಡ್ತಿರೋ ಕಲರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಬಂದಿದೆ. ಎಣ್ಣೆ ಕೂಡ ಜಾಸ್ತಿ ಅಬ್ಸರ್ವ್ ಮಾಡಿಲ್ಲ. ನೋಡಿರಿ, ಈಗ ಇದನ್ನು ಎಣ್ಣೆ ಬಸ್ತು ನಾನು ಪ್ಲೇಟಿಗೆ ತೆಗಿತಾ ಇದ್ದೀನಿ. ಕಲರ್ ಮಾತ್ರ ಸೂಪರಾಗಿ ಬಂದಿದೆ. ನೋಡಿರಿ, ತುಂಬ ಚೆನ್ನಾಗಿ ಬಂದಿದೆ. ಇದೇ ರೀತಿ ನೀವು ಕೂಡ ಪ್ರಿಪೇರ್ ಮಾಡ್ಕೊಳ್ರಿ. ಇದೇ ರೀತಿ ಒಳ್ಳೆಯ ಸ್ನ್ಯಾಕ್ಸ್ಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋನ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ರಿ, ಅವರು ಒಂದು ಹೊಸ ರುಚಿನ ಕಲ್ತಂಗಾಗುತ್ತೆ. ಇದೇ ರೀತಿ ಎಲ್ಲ ನಾನು ಸ್ನ್ಯಾಕ್ಸ್ ರೆಸಿಪಿನ ನಮ್ಮ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ. ಆಲೂಗಡ್ಡೆ ಸ್ನ್ಯಾಕ್ಸ್ ಇರ್ಬೋದು, ಆಮೇಲೆ ಪ್ರತಿಯೊಂದು ನಾನ್ ವೆಜ್, ವೆಜ್ ರೆಸಿಪಿ, ರೈಸ್ ರೆಸಿಪಿ ಪ್ರತಿಯೊಂದು ವಿಡಿಯೋಗಳು ನಮ್ಮ ಚಾನಲಲ್ಲಿ ಅವೈಲೇಬಲ್ ಇದೆ. ನೀವು ಚಾನಲ್ನ ಓಪನ್ ಮಾಡಿ ನೋಡಿದರೆ ನಿಮಗೆಲ್ಲ ವಿಡಿಯೋಗಳು ಸಿಗುತ್ತೆ. ಹಾಗೆ ನಿಮಗೆಲ್ಲ ರೆಸಿಪಿಗಳು ಇಷ್ಟ ಅನಿಸಿದರೆ ದಯವಿಟ್ಟು ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಡ್ರಿ. ಹೆಚ್ಚು ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಹೀಗೆ ನಿಮ್ಮ ಪ್ರೋತ್ಸಾಹವನ್ನು ಕೊಡ್ತಾಯಿರಿ. ನೋಡಿರಿ, ಇಲ್ಲಿ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಹಾಗಾದ್ರೆ ತಡೆಯೋಕ್ಕೆ ನೀವು ಇವತ್ತೇ ಟ್ರೈ ಮಾಡಿರಿ, ಹೇಗೆ ಬಂತು ಅಂಥೇಳಿ ತಿಳಿಸಿ. ನೋಡಿರಿ, ಸೂಪರಾಗಿ ಬಂದಿದೆ. ಒಳಗಡೆ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಗರಿಗರಿಯಾಗಿದೆ ಸ್ನ್ಯಾಕ್ಸು. ಇವಾಗಲೇ ನಿಮ್ಮ ಮಕ್ಕಳು ಏನಾದರೂ ಕೇಳ್ತಾ ಇದ್ದರೆ ನೀವು ಕೂಡ ಇದೇ ರೀತಿ ಪ್ರಿಪೇರ್ ಮಾಡಿ ಕೊಡ್ರಿ. ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ನೋಡಿ, ದೊಡ್ಡವರಿಂದ ಚಿಕ್ಕವರವರೆಗೂ ಎಲ್ಲರೂ ತಿನ್ಬೋದಾದಂಥ ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡಿದ್ದೀನಿ. ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗಾದರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.